ಕರ್ನಾಟಕದ ನನ್ನ ಗೆಸ್ಸಿಂಗ್ ಪ್ರಕಾರ 2ನೇ ಹೈಯೆಸ್ಟ್ ಕೊಂಡ ಸೌದೆ ಹಾಕಿ ದೇವ್ರ ಉತ್ಸವ ಮಾಡುವಂಥದ್ದು. ನಂದೊಂದು ಹಿಡನ್ ಟ್ಯಾಲೆಂಟ್ ಇದೆ. ಅದು ಹಿಡನ್ ಟ್ಯಾಲೆಂಟ್ನ ಈಗ ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಬನ್ನಿ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ. 3,000 ಮರಿಗೆ ಆಗಲೇ 6 ಲಕ್ಷ ರೂಪಾಯಿ ಫೀಡ್ ಹಾಕಿದಾರಂತೆ. ಅಪ್ಪ ವೆಲ್ಕಮ್ ಮಾಡಕ್ಕೆ ನಮ್ಮ ಪತ್ತುರಾಣಿ ಏನವ ಏನು ಏನು ಹೋಗ್ಬಿಡಾಯ್ತಂದು ಹಿಡ್ಕೊಳಕ್ಕೆ. ಓ ಮೈ ಗಾಡ್, 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 ಓ ಮೈ ಗಾಡ್. ನೋಡಿ ಹಿಂಗೆ ಹೊಂಟಾಯ್ತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ನಾನು ನಮ್ಮ ಬೆಂಗಳೂರು ಮನೆಯಿಂದ ಊರ್ಗೆ ಹೊರಟಿದ್ದೀನಿ. ಆನ್ ದಿ ವೇ ಕಾರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಇದೊಂದು ಡೈಲಿ ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈಗ ಡೈರೆಕ್ಟ್ ರಾಮನಗರ್ ಹೋಗ್ತಾ ಇದ್ದೀನಿ. ರಾಮನಗರ್ ಹೋಗಿ ಒಂದು ಸ್ವಲ್ಪ ಕಾರ್ ವಾಶ್ ಮಾಡಿಸ್ಬೇಕು. ತುಂಬ ದಿನ ಆಗಿತ್ತು ಕಾರ್ ವಾಶ್ ಮಾಡಿಸಿ. ಆ್ಯಂಡ್ ಹಂಗೆ ಅಶ್ವಥ ಮತ್ತು ನಿತಿ ಅಲ್ಲೇ ಇದ್ದಾರಂತೆ ರಾಮನಗರಲ್ಲಿ. ಅವ್ರನ್ನ ಪಿಕಪ್ ಮಾಡಿಕೊಂಡು ಒಂದು ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಊರ ಕಡೆ ಹೊರಡೋಣ. ಆ್ಯಂಡ್ ಒಂದು ಹಬ್ಬ ಕೂಡ ಇದೆ, ಅಲ್ಲೂ ಇನ್ವೈಟ್ ಮಾಡಿದ್ದಾರೆ ನಮ್ಮ ರಿಲೇಟಿವ್. ಸೊ ಅಲ್ಲಿಗೂ ಹೋಗ್ಬೇಕು. ಇವತ್ತಿನ ದಿನಚರಿ ಹೆಂಗಿರುತ್ತೆ ಈ ಒಳಗಲ್ಲಿ ತಿಳಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ಸ್. ನಮ್ಮ ಗಾಡಿನ ಸರ್ವಿಸ್ ಮಾಡ್ಸೋಣ ಅಂತ ರಾಮನಗರಕ್ಕೆ ಬಂದಿದ್ದ ತಕ್ಷಣ ಬಿಟ್ಟಿದ್ದೀನಿ. ಬಿಕಾಸ್ ಸಿಕ್ಕಾಬಿಟ್ಟೆ ಗಲೀಜು ಆಗ್ಬಿಟ್ಟಿದೆ. ಒಳಗಡೆ ಎಲ್ಲ ವೈಟ್ ಇಂಟೀರಿಯರ್ ಹೋಗಿ ಎಲ್ಲ ರೆಡ್ ಇಂಟೀರಿಯರ್ ಆಗೋ ಮುನ್ಸೂಚನೆ ಬರ್ತಾಯಿತ್ತು. ಆ್ಯಂಡ್ ನೀರು ಬಿದ್ದೇನೆ ಅರೌಂಡ್ ಆಗಲೇ ಒಂದು ತಿಂಗಳೇ ಆಯಿತು ಅಂದ್ಕೊಳಪ್ಪ. ಒಂದು ತಿಂಗಳಿಂದ ಸ್ನಾನ ಮಾಡಿಸಿಲ್ಲ. ಸೊ ಅದಕ್ಕೋಸ್ಕರ ಸ್ನಾನ ಮಾಡಿಸ್ತಾ ಇದ್ದೀವಿ. ಏನು ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ. ಯಾಕೋ ಇವ್ರಿಬ್ರು ಜೋಡಿ ಮೇಲೆ ಓಡಾಡ್ತಾವ್ರೆ ರೇಷ್ಮೆ ನಾಡಲ್ಲಿ. ಏನು ಡೌಟ್ ಆಯ್ತಲ್ಲ. ನೀವ್ ಅದೇನಾ? ನೀವ್ ಅದೇನಾ ಇದಾ? ಅದೇನಾ? ನೀನ್ ಯಾವ್ದಾ? ನೋಡ್ ಫೋನಲ್ಲೂ ಲೋವರ್ ಜೊತೆ ಮಾತಾಡ್ತಾವನೆ. ಕೇಳಿದ್ರೆ ಎಲ್ಲ ಕಚ್ಕೊಂಡೆಲ್ಲ ಮಾತಾಡ್ತಾವನೆ. ಅಯ್ಯೋ ಜೋಬಲ್ ಬೇರೆ ಕೈ ಹಾಕೊಂಡವನೆ. ನನ್ನ ಕಾರ್ ನೋಡಿ ಹೆಂಗೆ ವಾಶ್ ಆಗ್ತಾ ಇದೆ. ಕರಿಯನ್ನ ಬಿಳಿಯ ಮಾಡುವ. ಈಗ ಎಲ್ಗಪ್ಪ ಎಲ್ಲಿ ಕೊಡಿಸ್ತೀರಪ್ಪ ಊಟನ? ಬಂದೀವಿ ನಾವು ಅಲ್ಲಿಂದ ಬಂದಿರೋರು. ನಾನು ಕೊಡಿಸ್ಬೇಕಾ ನೀನು ಕೊಡಿಸ್ಬೇಕಾ? ನೀನು ಯಾರೋ ಪೂರ್ ಕಿಡ್ ಅಂದಿದ್ದು ಕಿಡ್. ಬಾ ಹೋಗುವ. ಈಗ ಹೊಟ್ಟೆ ತುಂಬ ಊಟ ಮಾಡಕ್ಕೆ ಹೊರಡುವ. ಅವ್ರು ಬಿಡ್ರಿ, ಅವರು ಲವರ್ ಬೈ. ಅವ್ರು ಹೆಂಗಿರೋ ನಡೆಯುತ್ತೆ. ನಮ್ಮ ಹುಡ್ಗಂಗೆ ಗದ್ದೆಗೆ ನಾಟಿ ಮಾಡ್ಕೊಂಡ್ ಕರ್ಕೊಂಡ್ ಬಂದವನೆ. ಏನಂದ್ರಪ್ಪ ನಾಟಿ ಮಾಡಕ್ಕೆ? ಒಂದ್ ಟೈಮ್ಗೆ 3 ತಿಂಗಳಿಂದ 10,000 ರೂಪಾಯಿ ಟ್ರೀಟ್ಮೆಂಟ್. 3 ತಿಂಗಳು ಯಾಕೆ ಬಿಡಲ್ಲ? ಫುಲ್ ಬುಂಡು ನುಣ್ಣು ಹೊಡ್ಸ್ಬಿಡಲ್ಲ. 3 ತಿಂಗಳಿಗೆ ಹೋಗ್ಬಿಟ್ಟು ಮುಡಿ ಕೊಡ್ತಾ ಇರೋ. ಅದೇ ಫ್ಯಾಷನ್ ಈಗ ಅಷ್ಟೇ. ಸುಂದರ ಎಲ್ಲ ತೆಳ್ಳಗಾಗ್ಬಿಟ್ಟಿದೆ. ಕೂದಲು ತುಂಬಾ ಹೋಗಿದೆ. ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ಒಬ್ಬೊಬ್ರಿಗೆ ಒಂದೊಂದು ಕಿತ್ಕೋತಾನೆ. ನಮ್ಗೆ ಕೂದಲು ಕಿತ್ಕೊಂಡವನೆ, ಅವ್ನಿಗೆ ಕಲರ್ ಕಿತ್ಕೊಂಡವನೆ. ನಿನ್ಗೇನ್ ಕಿತ್ಕೊಂಡವನ್ ಶಿಷ್ಯ? ನಂದೇನು ಕಿತ್ಕೊಂಡಿಲ್ಲಪ್ಪ, ಎಲ್ಲ ನೀವೇ ಕಿತ್ಕೋತಾ ಇರೋದು. ನೋಡ ಅವನ್ನೇನ ಕಲರ್ ಕಿತ್ಕೊಂಡವ್ರ ಹೆಂಗ್ ಸುಂದರವಾಗ ನೋಡ. ಮಕ್ಕದ ಮೇಲೆ ಇರೋ ಕೂದಲಿಗೂ ಮಕ್ಕಕ್ಕೂ ಕಲರ್ ಡಿಫ್ರೆನ್ಸೇ ಗೊತ್ತಾಯ್ತಲ್ಲ, ಅಷ್ಟು ಸುಂದರವಾಗ ಅವನೇ. ಮುದ್ದೆ, ಚಿಲ್ಲಿ ಚಿಕನ್, ಚಿಕನ್ ಫ್ರೈ, ಹಾಗೂ ಇನ್ನೇನು ಆರ್ಡ್ರ್ ಮಾಡಿದ್ದು ಅಷ್ಟೇ ಅಲ್ವಾ? ಅಷ್ಟೇ. ನಾನು ಕೋಕ್ ತೊಗೊಂಡಿದ್ದೀನಿ. ಮುದ್ದೆ ಊಟ ಮಾಡ್ತಾಯಿದ್ದೆ. ಮುದ್ದೆ ತಿಂದು ಎಷ್ಟೊಂದು ದಿನ ಆಗೋಯ್ತು. ಹಾಂ ಓಹೋ ಚೆನ್ನಾಗಿದೆ. ನಮ್ಮ ಮನೆಗೆ ಇದೊಂದು ಪಕ್ಷಿ ಬಂದಿದೆ. ಈಚೆ ಕಡೆನೂ ಕಳ್ಸೋಕ್ಕಾಗ್ತಾ ಇಲ್ಲ, ಒಳಗಡೆ ಇರೋಕ್ಕಾಯ್ತಾ ಇಲ್ಲ ಪಾಪ. ಅದಕ್ಕೆ ಅವಾಗಿಂದ ಒಂದು ವಾರದಿಂದ ಇಲ್ಲೇ ಇದೆ. ನಮ್ಮ ಮನೆ ಒಳಗಡೆನೇ ಓಡಾಡ್ತೈತೆ. ಅದಕ್ಕೆ ಕಿಟಕಿ ತೆಗೆದ್ರು ಹೋಗೋಕ್ಕಾಗ್ತಾ ಇಲ್ಲ. ಹಿಡ್ಕೊಳಕ್ಕೆ. ಓ ಮೈ ಗಾಡ್, 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 ಓ ಮೈ ಗಾಡ್. ನೋಡಿ ಹಿಂಗೆ ಹೊಂಟಾಯ್ತು. ಡ್ರಿಪ್ ಇರಿಗೇಷನ್ ಮಾಡ್ತಾಯಿದ್ದೀನಿ. ಏನು ಬೇಸಿಗೆಯಲ್ಲಿ ಸಿಕ್ಕಾಬಿಟ್ಟೆ ಒಣಗೋಗಿತ್ತು. ಇದೆಲ್ಲ ಇವೆರಡೂ ಒಣಗೋಗಿದ್ದು. ಈಗ ನೀಟಾಗಿ ಬರ್ತಿದೆ. ನಮ್ಮ ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಂ ಹೆಂಗಿದೆ? ಮಧು ಅವ್ರ ಮನೆ ತಾವು ಗಾರ್ಡನ್ ಮಾಡಿದ್ದಾಳೆ. ನಾವು ನಮ್ಮೂರಲ್ಲಿ ಗಾರ್ಡನ್ ಮಾಡಿದ್ದೀವಿ. ನಾವು ಅಮ್ಮ ಇದು ತಗೊಬಂದು ಏನಮ್ಮ ಇದು? ಹಾಂ ಪುದೀನ ಸೊಪ್ಪು ಹಾಕಿದ್ದಾರೆ ಕಂಪ್ಲೀಟಾಗಿ ಹರಡ್ಕೊಳ್ಳುತ್ತೆ ಅಂದ್ಬಿಟ್ಟು. ನಾವು ಇಲ್ಲಿ ತರಕಾರಿ ಬೆಳೆಯೋಣ ಅಂದ್ಕೊಂಡು ನಾನು ಶೋ ಗಿಡಗಳು ಹಾಕ್ಬಿಟ್ಟು ಇನ್ನೇನು ಅಮ್ಮಂಗೆ ತರಕಾರಿ ಬೆಳೆಯೋಕ್ಕೆ ಜಾಗನೇ ಸಿಗ್ತಾಯಿಲ್ಲ. ನೋಡಿ ನಮ್ಮ ದೇವರಾಜಪ್ಪ ಅವರ ಕೋಳಿ ಫಾರ್ಮಲ್ಲಿ ಕೋಳಿ ಬಂದಿದೆ. ಏನಣ್ಣ ಮಾಸ್ಕ್ ಹಾಕೊಂಡೆಲ್ಲ ರೆಡಿ ಆಗ್ಬಿಟ್ಟಿದ್ಯಾ? ಇದೆಲ್ಲ ಫೀಡ್ ಆಗ್ತಾ ಇರೋ ಗಾಯ್ಸ್. ಎಷ್ಟು ಫೀಡ್ ಖಾಲಿ ಆಗಿದೆ ಅಂತಂದರೆ ಎಷ್ಟಾಯ್ತು ಇಲ್ಲಿ ಮರಿ? 3,000 ಮರಿಗೆ ಆಗಲೇ 6 ಲಕ್ಷ ರೂಪಾಯಿ ಫೀಡ್ ಹಾಕಿದಾರಂತೆ. ಅಪ್ಪ ಕಷ್ಟ ಗೈಸ್ ಇವತ್ತಿನ ದಿನ ಬಿಸ್ನೆಸ್ ಮಾಡೋದು. ಒಂದೊಂದು 3 kg ಬಂದೈತೆ ಇದು. ಸೊ ಗೈಸ್ ನಂದೊಂದು ಹಿಡನ್ ಟ್ಯಾಲೆಂಟ್ ಇದೆ. ಅದು ಹಿಡನ್ ಟ್ಯಾಲೆಂಟ್ನ ಈಗ ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಬನ್ನಿ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ. ಅವಾಗ ಲಾಕ್ಡೌನ್ ಟೈಮಲ್ಲೆಲ್ಲ ರೂಢಿ ಆಗಿದ್ದೆ ಇದಕ್ಕೆ. ಹೈನುಗಾರಿಕೆಯಲ್ಲಿ ಹಾಲು ಕರೆಯೋದು.
ಹಾಲು ಕರಿಯೋದು ಅಂದ್ರೆ ತುಂಬಾ ಇಷ್ಟ. ಅವಾಗೆಲ್ಲ ಸಿಕ್ಕಾಬಟ್ಟೆ ಕರಿಯುವೆ. ಈ ಕಡೆ ತಾನೆ ಈ ಕಡೆ ಬೆಳೆದಿರ್ಕೊ, ಏನು ಓದಿಲ್ಲ. ಅದೇಲ್ಲ ಎರಡು ಒಂದೇ ಸರಿ ಹೇಳ್ಬೇಡ. ಒಂದ್ಸತಿ ಹೇಳೋದು ಒಂದ್ಸತಿ, ಒಂದು ಹೇಳೋದಾದ್ಮೇಲೆ ಒಂದು. ಹಾಂ, ಹಂಗೆ. ನಾನು ಅವಾಗ ಎರಡು ಒಂದೊಂದೇ ಎಳ್ದು ಅಲ್ಲಿ ಬರ್ತಾರ ತೋರಿಸ್ತಾ ಇಬ್ರು. ಅದ ಸಾಕ್ಬೋದು ಬ್ರೋ, ಅದ ಸಾಕ್ಬೋದಾ? ಖಂಡಿತವಾಗ್ಲೂ ಸಾಕ್ಬೋದು. ಒಂದು 10-15 ಸಾಕ್ಬೋದು. ಈ ಪಾಸ್ಟಲ್ ಕರೆದ್ರೆ ಒಂದು 10-15 ಸಾಕ್ಬೋದು. ಎಷ್ಟು ಲೀಟರ್ ಕೊಡುತ್ತೆ? ಒಂದು 8ರಿಂದ 9 ಲೀಟರ್ ಕೊಡುತ್ತೆ. ಅಂದ್ರೆ ಒಂದು 9 ಬೇಕು ನಮ್ಗೆ ಕರಿಯಾಕೀಗ. ಬೆಳಗ್ಗೆ ಆಗ್ಬೋದು ಒಂದೇ ಸತಿ, ತಿರ್ಗಾ ಬೆಳಗ್ಗೆ ಕಂಟಿನ್ಯೂ ಆದರೆ ತಿರ್ಗಿ ನಾಳೆ ಸಂಜೆ ಆಯ್ತದ ಅದು. ಅದೀನಿ ಗೈಸ್, ಇನ್ನೂ ಜಾಸ್ತಿ ಕರಿವೆ. ಪಾಪ ಟೈಮ್ ಇಲ್ಲ, ನಮ್ಮ ಮಾವ ಬೇಗ ಬೇಗ ಕರ್ಕೋತಾರೆ. ಓಕೆ, ನಮ್ಮ ಮಾವ ನೋಡಿ ಎಷ್ಟು ಸ್ಪೀಡಾಗಿ ಕರೀತಾರೆ. ಓಹೋ, ಈ ಥರ ಕರೆಯೋದು ಯಾವಾಗ ನಾನು? ಇಲ್ಲ ಹೆಂಗರು ಈ ಸ್ಪೀಡಲ್ಲಿ ಕರಿತೀಯಾ? ಇದಕ್ಕೆ ಮಿಷಿನ್ ಹಾಕಿದ್ದೀವಿ, ಇದನ್ನ ಕೈಯಲ್ಲಿ ಕರಿತಾ ಇದ್ದೀವಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಈ ಥರ ಎಲ್ಲ ಕರಿಯಕ್ಕೆ ನಮ್ಗಿನ್ನೂ ವರ್ಷಾಂಗಟ್ಲೆ ಬೇಕು. ಹೊಸ ಸಾಕಿದ್ರೆ ಇಷ್ಟಕ್ಕೇನೆ ಬೆವ್ರು ಕಿತ್ಕೋತಾ ಇದೆ ಗೈಸ್. ಈಗ ನಾವು 5 ಮೆಂಬರ್ಸ್ ಉಜ್ನಿ ಉತ್ಸವದ ಕೊಂಡ ನೋಡೋಣ ಅಂತ ಹೊರಟಿದ್ವಿ. ಕೊಂಡ ಇನ್ನೂ ಆಗಿರಲ್ಲ, ಬೆಂಕಿ ಹಚ್ಚಿರ್ತಾರೆ ಅಲ್ವಾ? ಆಲ್ಮೋಸ್ಟ್ ಬೆಂಕಿ ಹಾಕಿರ್ತಾರೆ. ಎಷ್ಟು ಹೈಟ್ ಅಲ್ಲಿ ಇರುತ್ತೆ. ಕರ್ನಾಟಕದ 2ನೇ ಹೈಯೆಸ್ಟ್ ಕೊಂಡ ಅಂತ ಅನ್ಕೊಂತೀನಿ. ಆಲ್ಮೋಸ್ಟ್ ಹೋಗಿ ನೋಡೋಣ, ನಿಮ್ಗೆಲ್ಲ ತೋರಿಸ್ತೀನಿ ಯಾವ ಥರ ಇರುತ್ತೆ ಕೊಂಡ ಅಂತ. ನಮ್ಮ ಹುಡುಗ ಟ್ರಿಪ್ಗೆ ಇದು ಕಳಕಾಯಿ ತಗೊಂಬಂದವನೇ. ಕಳಕಾಯಿ ತಗೊಂಡು ಜಾಲಿ ಫುಲ್ ಖಾಲಿ ಅಂತ ಹೊರಟಿದೀವಿ. ಈಗ 5 ಮೆಂಬರ್ಸ್ ಅಲ್ಲಿ ಹೋಗಿ ತೋರಿಸ್ತೀವಿ ಗೈಸ್, ಹೆಂಗಿರುತ್ತೆ, ಹೆಂಗೆ ಉತ್ಸವನ ಹೆಂಗೆ ರೆಡಿ ಮಾಡಿರ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ವೆಂಕಟರಾಮ ಸ್ವಾಮಿ ಎದುರುಗಡೆ ನಿಂತಿದ್ದಾರೆ. ಹಾಯ್ ಲೈಟಿಂಗ್ಸ್ ನೋಡಿ ಗೈಸ್, ಭರ್ಜರಿ ಹೆಂಗ್ ಮಾಡ್ತಾರೆ. ಪ್ರತಿ ವರ್ಷನೂ ಇಲ್ಲಿ ಹಬ್ಬ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ ಗೈಸ್. ನೀವು ನೋಡ್ಬೋದು, ಇದೇ ಕೊಂಡ. ಇಷ್ಟು ಸೌದೆ ಹಾಕಿದ್ದಾರೆ ಕಂಪ್ಲೀಟ್ ಆಗಿ. ಇದಾಗಲೇ ಹಚ್ಚಿ ಅರೌಂಡ್ ಒಂದು 4 ಗಂಟೆ ಆಗಿರ್ಬೋದು. ಇನ್ನೂ ಇಷ್ಟಿದೆ. ಬೆಳಗಿನ ಜಾವ 5 ಗಂಟೆಗೆ ಕೊಂಡ ಆಯೋದು, ದೇವ್ರು ಹೊತ್ಕೊಂಡು. ಇಲ್ಲಿನ ಪೂಜಾರಿ, ಇದು ದೇವಸ್ಥಾನ. ಸೊ ಈ ಮಟ್ಟಕ್ಕೆ ಹಚ್ಚಿದ್ದಾರೆ. ಇದು ಕರ್ನಾಟಕದ ನನ್ನ ಗೆಸ್ಸಿನ ಪ್ರಕಾರ 2ನೇ ಹೈಯೆಸ್ಟ್ ಕೊಂಡ ಸೌದೆ ಹಾಕಿ ದೇವ್ರ ಉತ್ಸವ ಮಾಡುವಂಥದ್ದು. ಹತ್ರ ನನ್ನ ಗೆಸ್ಸಿನ ಪ್ರಕಾರ ಒಂದು 50ರಿಂದ 60 ಮೀಟರ್ ಇಲ್ವಾ? 50ರಿಂದ 60 ಮೀಟರ್ ಐತೆ. ಇಲ್ಲಿಗೆ ಹಬೆ ಹೊಡಿತೈತಿ. ಯಾವ ಮಟ್ಟಕ್ಕೆ ಕೆಂಡ ಹಾಕಿದ್ದಾರೆ ಅಂತಂದ್ರೆ ಯಪ್ಪ. ನಮ್ಮ ಹತ್ತೂರು, ನಮ್ಮ ಚನ್ನಪಟ್ಟಣ ತಾಲೂಕು, ರಾಮನಗರ ತಾಲೂಕಲ್ಲೇ ಯಾರು ಮಾಡಲ್ಲ. ಕರ್ನಾಟಕದಲ್ಲೇ 2ನೇ ಹೈಯೆಸ್ಟ್ ಅಂತಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಇರುತ್ತೆ ಅಂತ. ಡಿಜೆ ಅಲ್ಲಿ ನಡೀತಾ ಇದೆ. 4ರಷ್ಟು ಹೈಟ್ ಇರ್ತದೆ. ಇದ್ರಲ್ಲಿ 4ರಷ್ಟು ಹೈಟ್ ಇರ್ತದೆ. ಇನ್ನ ಸೌದೆ 5 ನಾವೆಲ್ಲ ಚಿಕ್ಕ ಹುಡುಗರು, ನಮ್ಮ ಮಾವದಿರೆಲ್ಲ ಅವಾಗಿಂದ ನೋಡ್ಕೊಂಡ್ ಬಂದವ್ರು. ಇಲ್ಲಿ ದಿ ಫೇಮಸ್ ಉಜ್ನಿ ಉತ್ಸವ ಗೈಸ್. ಇದು ಚೌಡೇಶ್ವರಿ ಉತ್ಸವ ಕಂಪ್ಲೀಟ್. ಇದೇನ್ ಸರ್ಕಂಫರೆನ್ಸ್ ಇದೆ ಅಷ್ಟು ತುಂಬಾ ಫುಲ್ ಕಂಪ್ಲೀಟ್ ಆಗಿ ಜನ ತುಂಬಿಕೊಂಡಿರ್ತಾರೆ. ಮರದ ಮೇಲೆಲ್ಲ ಹತ್ಕೊಂಡೆಲ್ಲ ನೋಡ್ತಾ ಇರ್ತಾರೆ. ಮರದ ಮೇಲೆ ಹತ್ತಾರಲ್ವ ಹೋಗ್ರು? ಹೌದು, ಅಲ್ಲಿ ಹಾಯ್ ಆರಾಮ, ಥ್ಯಾಂಕ್ ಯು. ಸೊ ಗೈಸ್, ಬೆಳಗ್ಗೆ ಬರೋಕ್ಕಾಗಲ್ವೋ ಗೊತ್ತಿಲ್ಲ. ಆಲ್ಮೋಸ್ಟ್ ಸಿಕ್ಕಾಬಟ್ಟೆ ಜನ ಇರ್ತಾರೆ. ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಯಾರು ಕ್ಯಾಪ್ಚರ್ ಮಾಡಿರೋದು ವಿಡಿಯೋ ಆಯಿತು ಅಂತಾರೆ, ಅಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಕೊಬಿಡಿ. ಅದಕ್ಕೋಸ್ಕರ ಈಗಲೇ ಬಂದು ಕಂಪ್ಲೀಟ್ ಆಗಿ ತೋರಿಸ್ತಾ ಇದೀನಿ ಈ ಮಟ್ಟಕ್ಕೆ ಇರುತ್ತೆ ಕೆಂಡ ಅಂತ. ಅಲ್ಲಿ ಡಿಜೆ ಹಾಕಿದ್ದಾರೆ, ಅಲ್ಲಿ ಡ್ಯಾನ್ಸ್ ನಡೀತಾ ಇದೆ. ಡ್ಯಾನ್ಸ್ ಆಡ್ತೀಯನಾ? ಚಡ್ಡಿ ಬೇರೆ ಹಾಕ ಬಂದಿದ್ಯಾ? ಡ್ಯಾನ್ಸರ್ ಅಲ್ಲ, ಸಿಂಗರ್ ವಿತ್ ಡ್ಯಾನ್ಸರ್. ಆಡಕ್ ನೀವು ಈಗಲೇ ಮರ ಕುತ್ಕೊಬಿಡ್ರ, ಬೆಳಗ್ಗೆ ಆರಾಮಾಗಿ ನೋಡ್ಕೋಬಹುದು. ಗೈಸ್, ಈಗ ಮೈಕಲ್ ಅನೌನ್ಸ್ ಮಾಡಿದ್ರು, ಯಾರಾದ್ರೂ ಆಂಡ್ರಾಯ್ಡ್ ಫೋನ್ ಕದ್ದಿದ್ರೆ ಕೊಟ್ಬಿಡಿ ಅಂತ. ಕೊಟ್ಬಿಡಲೇ ನೀನೇನು ಓಪನ್ ಮಾಡ್ಬೇಡ, ಅವ್ರು ಮಾಡ್ಕೋತಾರೆ ಕೊಡ, ಅವರೇ ಮಾಡ್ಕೋತಾರೆ ಕೊಡ, ಅವ್ರ ಫೋನ್ ಅವ್ರು ಮಾಡ್ಕೋತಾರೆ. ಈ ಜಾತ್ರೆಲಿ ಹೋಗ್ಬೇಕಾದ್ರೆ
ನನ್ನ ಮಕ್ಕಳು ನೆಲ ನೋಡ್ಕೊಂಡು ಹೋಗ್ರು ಅಂದ್ರೆ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ಅಂತ ಹಾಡು ಹೇಳ್ಕೊಂಡು ಹೋಯ್ತಾವ್ರೆ. ಈ ಥರ ಜಾತ್ರೆಗಳು ನೋಡೋದೇ ಖುಷಿ ಎಷ್ಟೋ ವರ್ಷಗಳ ನಂತರ. ರಾಮನಗರ ಒಂದು ಕರಗ ಬರುತ್ತೆ, ಅದ್ ನೋಡ್ಬೇಕಣ್ಣ. ಕಂಪ್ಲೀಟ್ ಆಗಿ ಒಂದ್ಸತಿನೂ ನೋಡಿಲ್ಲ ಗೈಸ್ ರಾಮನಗರ ಬಂದಿರ್ಲಿಲ್ಲ. ಸಾಕಾಗಿರುತ್ತೆ. ವಾ 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 ಎಲ್ಲ ಪಟಾಕಿ ಧೂಳಿ ಪಟ ಮಾಡಕ್ಕೆ ನಮ್ಮ ಪತ್ತುರಾಣಿ ಏನವ ಏನು ಏನು ಹೋಗ್ಬಿಡಾಯ್ತಂದು. ನೀನೇ ಬಿಡಿಸ್ಕೊಂಡ ಅದೇ ಹೋಯ್ತಾ ಆಡ್ತಿತ್ತು. ಲಂಗ ದಾವಣಿ ಹಾಕೊಂಡು ರೆಡಿಯಾಗಿ ನಿಂತವಳೆ. ಯಾವತ್ತು ಬಂದಿದ್ದು ನೀನು? ಯಾವತ್ತು ಬಂದಿದ್ದು? ಸಂಡೇ. ಓಕೆ, ನಮ್ಮ ಪೇಷಂಟ್ ಒಬ್ರು ಇದ್ದಾರೆ ಗೈಸ್. ನಮ್ಮ ಪೇಷಂಟ್ ಎಲ್ಲದ? ಎಲ್ಲಿ? ಯಾವ ರೂಮು? ಹಬ್ಬ ಮಾಡಕ್ ಬಾರೋ ಅಂದ್ರೆ ಇಲ್ದಿರೋವೆಲ್ಲ ಮಾಡ್ಕೊಂಡು ಕಾಲೆಲ್ಲ ಊಸ್ಟ್ ಮಾಡ್ಕೊಂಡು ಹಿಂಗ್ ಮಲಗಿದೆ ನೋಡಿ ಗೈಸ್. ಏನಾಯ್ತಲ್ಲ ಶಾ? ಗೈಸ್ ನೀವು ನೋಡ್ಬೋದು ಸೌದೆಗಳಿಗೆ ಹೆಂಗೆ ಬೆಂಕಿ ಹಚ್ಚಿದ್ದಾರೆ ಅಂತ. ಜನ ಸಾಗರ. ಬೆಂಕಿ ಹಚ್ಚೋ ಟೈಮಲ್ಲಿ ಮಾತ್ರ ಜನನ ಹತ್ರಕ್ಕೆ ಬಿಡ್ತಾರೆ. ಕಂಪ್ಲೀಟಾಗಿ ದೇವಸ್ಥಾನಕ್ಕೆಲ್ಲ ಅಲಂಕಾರ ಮಾಡಿರ್ತಾರೆ. ಬೆಂಕಿ ಹಚ್ಚಾಯಿತು ಅಂತ ಅಂದಮೇಲೆ ಯಾರೂ ಅಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಬ್ಯಾರಿಕೇಡ್ ಹಾಕಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡ್ತಾರೆ. ಇದು ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ, ಸಿಕ್ಕಾಪಟ್ಟೆ ಹಬೆ ಇರುತ್ತೆ. ಅದಕ್ಕೋಸ್ಕರ ಹತ್ರಕ್ಕೆ ಯಾರೂ ಹೋಗೋಕ್ಕಾಗಲ್ಲ. ಆ್ಯಂಡ್ ಇದು ಕನಿಷ್ಠ ಪಕ್ಷ ಒಂದು 15 ಗಂಟೆಗಳ ಕಾಲ ಬೆಂದಾದಮೇಲೆ ದೇವ್ರ ಉತ್ಸವ ಅಂತ ನಡೆಯೋದು. ಈ ಥರ ದೇವ್ರುಗಳ್ನ ಹೊತ್ಕೊಂಡು ಒಬ್ಬೊಬ್ಬರೇ ಆಗಿ ಅಣ್ಣ ತಂಗಿ ದೇವರು ಆ್ಯಂಡ್ ಈ ಥರ ಜನಗಳು ಕೊಂಡದ ಮೇಲೆ ನಡ್ಕೊಂಡು ಹೋಗ್ತಾರೆ. ಇಲ್ಲಿನ ವಿಶೇಷತೆ ಇದು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇರೋ ಸಂಪ್ರದಾಯ. ಇದು ನಾಷ್ಟ ಮಾಡ್ತಾಯಿದ್ದೀನಿ. ಇಡ್ಲಿ ಹಾಗೂ ಚಟ್ನಿ ನಮ್ಮ ಆಂಟಿ ಮಾಡಿರೋದು. ಏನಂటే ಏನು ಇಡ್ಲಿ ಆಂಟಿ ಇದು ಇಷ್ಟೊಂದು ಚಿಕ್ಕದಾಗಲ್ಲ? ಮಾಮೂಲಿ ಇಡ್ಲಿ. ಸೊಸೈಟಿ ಹಾಕಿಲ್ಲ, ಇಡ್ಲಿ ದೋಸೆ ಮಾಡೋದು ನಾವು. ಸೊ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಬಂತು. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಈಗ ನಾಷ್ಟ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಡಬೇಕು. ಚಲೋ ಹೊರಡುವ. ಬೆಂಗಳೂರಲ್ಲಿ ಏನೇನಿದೆ ಕೆಲಸ ನೋಡೋಣ. ಗೈಸ್, ನಮ್ಮ ಮದರ್ ಇಂಡಿಯಾ ಅವರು ದೇವ್ರ ಮನೆ ಪೂಜೆ ಮಾಡ್ತಾಯಿದ್ದಾರೆ. ಇವತ್ತು ಗುರುವಾರ ಅಲ್ವಾ, ರಾಯರ್ ವಾರ ಅಂತ ಪೂಜೆ ಮಾಡ್ತಾವ್ರೆ. ನಮ್ಮ ಲೋಯ್ತ ನೋಡಿ ಏನೋ ಮೊಬೈಲ್ ಒಳಗಡೆ ಫುಲ್ಲು ಮುಳುಗೋಗಿದ್ದಾರೆ ಗೈಸ್. ಏನು ಮಾಡ್ತಾವನೆ? ಏನಾಯ್ತು? ಎಡಿಟ್ ಮಾಡ್ತಾ ಇದೀನಪ್ಪ. ನನ್ನ ಬ್ಲಾಗ್ನ ಇವನು ಎಡಿಟ್ ಮಾಡ್ತಾವನೆ ಗೈಸ್. ನನಗೆ ಅಫಿಷಿಯಲ್ ಇದು ಎಡಿಟರ್ ಆಗ್ತೀನಿ ಅಂತ ಹೇಳಿದ್ದಾನೆ. ಹೆಂಗ್ರ ಹಾಕಿದ್ರೆ ಆಗೋದು. ಆದರೆ ನಾನು ಎಡಿಟ್ ಮಾಡ್ಬಿಟ್ಟು ನಾನೇ ಹಾಕ್ಬಿಟ್ಟಿದ್ದೀನಿ. ಅದು ಟ್ರೈನಿಂಗ್ ಕೊಡ್ತಾ ಇದ್ದೀನಿ.